ಓಂ ಶಾಂತಿ ಭಕ್ತರೇ, ವೀಕ್ಷಕರೇ, ಮಿತ್ರರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಒಳ್ಳೆಯವರಿಗೆ ಯಾವಾಗ ಒಳ್ಳೆಯದೇ ಆಗಲಿ. ನೈಮಿಷ ಅರಣ್ಯ. ಅರಣ್ಯಗಳನ್ನು ನೀವು ಕೇಳಿರ್ತೀರ. ಅರಣ್ಯ ಅಂದರೆ ಫಾರೆಸ್ಟ್ಗಳು. ಈ ಭೂಮಿ ಮೇಲೆ ಎಲ್ಲ ದೇಶಗಳಲ್ಲೂ ಅಷ್ಟೇ ಯಾಕೆ ನಮ್ಮ ಹಳ್ಳಿಗಳ ಸುತ್ತಲೂ ಕೂಡ ಅರಣ್ಯಗಳಿರುತ್ತೆ, ಅಂದರೆ ಕಾಡು. ಆದರೆ ಇಲ್ಲಿ ನೈಮಿಷ ಅರಣ್ಯ ಅಂದರೆ ಏನು? ನೈಮಿಷ ಅರಣ್ಯಕ್ಕೆ ಒಂದು ತನ್ನದೇ ಆದ ಅಸ್ತಿತ್ವ, ಸ್ಥಾನಮಾನ ಇರುತ್ತೆ. ಕೇವಲ ಇದು ಕಾಡಲ್ಲ, ಒಂದು ಕಾಡು, ವಿದ್ಯಾವನ, ವಿದ್ಯಾಬನ, ಮೋಕ್ಷಬನ, ಮುಕ್ತಿಬನ, ಜ್ಞಾನ ಭಂಡಾರ ವನ. ಒಂದು ಸಾಗರ ಅಂತಿರಲ್ಲ, ಹಾಗೆ ಒಂದು ಕಾಡು, ದೊಡ್ಡ ಕಾಡು. ಆ ಕಾಡು ಎಲ್ಲ ಕಾಡುಗಳಂತೆ ಅಲ್ಲ. ಸಾಮಾನ್ಯ ಕಾಡುಗಳಿರ್ತಾವಲ್ಲ, ಆ ರೀತಿ ಅಲ್ಲ. ಸಾಮಾನ್ಯ ಕಾಡುಗಳಲ್ಲಿ ಮುಳ್ಳುಬೇಲಿ, ಮುಳ್ಳುಗಿಡಗಳು, ಕತ್ತಾಳೆ, ಏನೇನೋ ಕುರುಚಲು ಗಿಡಗಳು ಇತ್ಯಾದಿ 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 ಇರ್ತವೆ. ಆದರೆ ನೈಮಿಷ ಅರಣ್ಯ ಆ ರೀತಿ ಅಲ್ಲ. ನೈಮಿಷ ಅರಣ್ಯದಲ್ಲಿ ಸಮೃದ್ಧಿ ಹೊಂದಿದ ಗೆಡ್ಡೆ, ಗೆಣಸು, ಹಣ್ಣು, ಹಂಪಲ, ತರಕಾರಿಗಳು ಇರ್ತಕ್ಕಂಥ ಗಿಡಗಳು, ಮರಗಳು, ಬಳ್ಳಿಗಳು ಎಲ್ಲವೂ ಸಮೃದ್ಧಿ. ಬಹಳ ಸುಂದರವಾದ ನದಿಗಳು, ಸಾಕಷ್ಟು ನದಿಗಳು, ಗಂಗಾ, ಯಮುನಾ, ಸರಸ್ವತಿ, ತುಂಗಾ ಇತ್ಯಾದಿ 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 ಇತ್ಯಾದಿ, ಭಗೀರಥ. ನೈಮಿಷ ಅರಣ್ಯ ಅಂದರೆ ವೇದಗಳ ಕೇಂದ್ರ, ವೇದಗಳ ಕೋಶ, ವೇದಗಳ ಒಂದು ಉಗಮ, ಅಥವಾ ಒಂದು ದೇವಲೋಕದ ಬ್ರಹ್ಮಾಜಿ, ದೇವತೆಗಳು ಎಲ್ಲರೂ ಸಹ ಕುಳಿತಲ್ಲೇ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಶಸ್ತವಾದ, ಪ್ರಶಾಂತವಾದ, ಪ್ರಫುಲ್ಲತೆಯಿಂದ ಕೂಡಿದ ಒಂದು ನೈಮಿಷ ಅರಣ್ಯ. ಅಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಅದು ಹೀಗೆ ಅಂತ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಅದು ಎಷ್ಟು ಚೆನ್ನಾಗಿರುತ್ತಂದರೆ, ಒಂದು ಲೋಕ ಅದು. ಬ್ರಹ್ಮಜ್ಞಾನ, ಸತ್ಯವಾದ ಜ್ಞಾನ ಪಡೀತಕ್ಕಂಥ ಒಂದು ಲೋಕ ಅದು. ಒಂದು ವಿದ್ಯಾಲೋಕ, ಜ್ಞಾನಲೋಕ ಅಂದರೆ ತಪ್ಪಾಗಲಾರ್ದು. ಅಂಥ ಒಂದು ಲೋಕ, ಅಂಥ ಒಂದು ನೈಮಿಷ ಅರಣ್ಯ ಎಲ್ಲಿದೆ? ಇದೇ ಭಾರತ ದೇಶದ ಉತ್ತರ ಪ್ರದೇಶದಲ್ಲಿದೆ. ಭಾರತ ದೇಶದ ಉತ್ತರ ಪ್ರದೇಶದಲ್ಲಿರುತ್ತೆ. ಗೊತ್ತಾಯ್ತಲ್ಲ? ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶ ನೈಮಿಷ ಅರಣ್ಯ. ಶ್ರೀರಾಮಚಂದ್ರ ಪ್ರಭು, ಸೀತಾಮಾತೆ, ಹಾಗೆ ಸಾಕಷ್ಟು ಮಂದಿ, ವೇದವ್ಯಾಸರು, ವಾಲ್ಮೀಕಿ, ಹಾಗೆ ವಸಿಷ್ಠ, ವಿಶ್ವಾಮಿತ್ರ ಇತ್ಯಾದಿ ಇತ್ಯಾದಿ ಮಹಾನ್ ವ್ಯಕ್ತಿಗಳು, ಋಷಿಮುನಿಗಳು, ಮಹಾಮಾತೆಯರು ಒಳ್ಳೆಯ ಜ್ಞಾನ ಪಡೆದಿದ್ದು, ವಿದ್ಯೆ ಪಡೆದಿದ್ದು ಕೂಡ ಇದೇ ನೈಮಿಷ ಅರಣ್ಯದಲ್ಲಿ. ಇಲ್ಲಿ ಒಳ್ಳೆ ಗುರುಗಳು, ಅನುಭವಿ ಯೋಗ್ಯ ಗುರುಗಳು, ಸದ್ಗುರುಗಳು ಅನ್ಸ್ಕೊಂಡವರು, ಮಹಾನ್ ಗುರುಗಳು ಎಷ್ಟೋ ಆಶ್ರಮಗಳನ್ನು ಕಟ್ಟಿಕೊಂಡು ಅಲ್ಲಿ ನದಿ ತೀರಗಳಲ್ಲಿ ಜೋಪಡಿಗಳು ಹಾಕೊಂಡು, ಹಾಗೆ ಗೃಹಸ್ಥಾಶ್ರಮಗಳು ಅಲ್ಲಿರುತ್ತೆ, ಬ್ರಹ್ಮಚರ್ಯ ಪಾಲನೆ ಮಾಡೋ ಆಶ್ರಮಗಳು ಅಲ್ಲಿರುತ್ತೆ. ಎಲ್ಲ ರೀತಿಯ ಜನಾಂಗದ ಗುರುಗಳು ಅಲ್ಲಿರ್ತಾರೆ. ಅಂಥ ಒಂದು ನೈಮಿಷ ಅರಣ್ಯ ನಮ್ಮ ಭಾರತ ದೇಶದಲ್ಲಿ ಇರೋದು ನಮ್ಮ ಪುಣ್ಯ. ಅದು ಎಷ್ಟೋ ಗ್ರಂಥಗಳ ರಚನೆ ಆಯಿತು, ಎಷ್ಟೋ ಪುರಾಣಗಳ ರಚನೆ ಆಯಿತು. ವೇದಗಳು, ಶ್ರುತಿಗಳು, ಪುರಾಣಗಳು ಅಂತಿರಲ್ಲ, ಅವುಗಳನ್ನು ತರ್ಜಮೆ ಮಾಡಲಾಯಿತು. ಎಷ್ಟೆಷ್ಟೋ ಅಲ್ಲಿ ಅದನ್ನು ವಿಭಜನೆ ಮಾಡಲಾಯಿತು. ಮತ್ತು ಅದರಲ್ಲಿ ಸಾರಾಂಶವನ್ನು ಯಥೇಚ್ಛವಾಗಿ ವಿವರಣೆ ನೀಡಲಾಯಿತು. ಸಾಕಷ್ಟು ಶಿಷ್ಯೋತ್ತಮರು, ಸಾವಿರಾರು ಜನ, ನೂರಾರು ಜನ, ಹೀಗೆ ಅದೊಂದು ಚಕ್ರ, ಸುದರ್ಶನ ಚಕ್ರ ಇದ್ದಂಗೆ. ನೈಮಿಷವು ಒಂದು ಚಕ್ರ, ಸಪ್ತಚಕ್ರಗಳು, ಮೂಲಾಧಾರ ಚಕ್ರದಿಂದ ಸಹಸ್ರಾರವರೆಗೂ ಸಪ್ತಚಕ್ರಗಳ ಒಂದು ಉಗಮ ಸ್ಥಾನ. ಉಗಮ ಅಂದರೆ ಆ ಜ್ಞಾನ ಇದೆಯಲ್ಲ, ಆ ಜ್ಞಾನ ಉಗಮ ಸ್ಥಾನ ಅಂತೇಳಿ. ಆದಿ ಶಂಕರಾಚಾರ್ಯರು, ಪತಂಜಲಿ ಮಹರ್ಷಿಗಳು ಇತ್ಯಾದಿ 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 ಮಹಾನ್ ವೇದಾಂತಿಗಳು ಕುಳಿತ ಜಾಗ ಅದು, ವಾಸ ಮಾಡಿದ ಜಾಗ, ಓಡಾಡಿದ ಜಾಗ, ವಿದ್ಯಾರ್ಜನ ಮಾಡಿದ ಜಾಗ ಅದು. ಅಂಥ ಒಂದು ನೈಮಿಷ ಅರಣ್ಯ ಅಂದರೆ ಒಳ್ಳೆಯ ಹೂವುಗಳು, ಹೂವಿನ ಮರಗಳು, ಹೂವಿನ ತೋಟಗಳು, ಹೂವಿನ ಪಾರ್ಕಗಳು, ಹಾಗೆ ಹಣ್ಣು ಹಂಪಲ ಬಿಡ್ತಕ್ಕಂಥ ತೋಟಗಳು, ಗೆಡ್ಡೆ ಗೆಣಸುಗಳು, ತರಕಾರಿಗಳು, ದವಸ ಧಾನ್ಯಗಳು, ಹಾಗೆ
ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಲ್ಲ ಲಕ್ಷಾಂತರ ಗಿಡಮೂಲಿಕೆಗಳು, ಔಷಧಿ ಗಿಡಗಳು ಇವತ್ತಿಗೂ ಸಂಜೀವಿನಿ ಇತ್ಯಾದಿ ಗಿಡಗಳು ಅಲ್ಲೆಲ್ಲ ಇದೆ ಅಂತ ಒಂದು ಪ್ರತೀತಿ ನಮಗೆ ಇದೆ. ಅಷ್ಟು ಸಮೃದ್ಧಿ, ಎಲ್ಲ ರೀತಿಯಲ್ಲೂ ಸಮೃದ್ಧಿ. ತಾಳೆ ನಮಗೇನು ಬೇಕೋ ಬರೀಲಿಕ್ಕೆ ಕೆಲವು ಗರಿಗಳು, ತೊಗಟೆಗಳು, ಎಲೆಗಳು, ಬಣ್ಣಗಳು ಅಲ್ಲಿ ಬರೀಲಿಕ್ಕೆ ಆ ಕಾಲದಲ್ಲಿ. ಇವಾಗ ಪೆನ್ ಇದೆ, ಅವಾಗೇನಿತ್ತು, ಪೆನ್ ಇರಲಿಲ್ಲ. ಇತ್ಯಾದಿ ನೈಮಿಷಾರಣ್ಯ, ಮಹಾಭಾರತ, ರಾಮಾಯಣ ಎಲ್ಲ ಇದೆ. ಪಾಂಡವರು, ಕೌರವರು ಇತ್ಯಾದಿ, ಅರ್ಜುನ, ಕರ್ಣ, ದುರ್ಯೋಧನ, ಶ್ರೀಕೃಷ್ಣ ಭಗವಾನ, ಎಷ್ಟೋ ಮಂದಿ ಮಹಾತ್ಮರು ಆಯಾ ಯುಗಗಳಲ್ಲಿದ್ದರು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇತ್ಯಾದಿ. ಆದರೆ ನೈಮಿಷಾರಣ್ಯದಲ್ಲಿ ಇವಾಗಲೂ ಅಲ್ಲೆಲ್ಲ ಒಂದು ಯಾತ್ರಾ ಸ್ಥಳ, ಪವಿತ್ರ ಸ್ಥಳ ಹಿಂದೂಗಳಿಗೆ. ಇವರೇ ಇಷ್ಟೊಂದು ಹೆಸರುವಾಸಿಯಾದಂಥ ನೈಮಿಷಾರಣ್ಯದ ಬಗ್ಗೆ ನೀವು ಕೇಳೇ ಇರ್ತೀರ. ರಾಮಾಯಣ ಮಹಾಭಾರತಲೆಲ್ಲ ಕೇಳಿರ್ತೀರ. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟೆ. ಸಾವಿರಾರು ಗ್ರಂಥಗಳು, ಲಕ್ಷಾಂತರ ಗ್ರಂಥಗಳು ಅಲ್ಲಿ ರಚಿತ ಆಯಿತು. ಹಾಗೆ ಸಾವಿರಾರು ಲಕ್ಷಾಂತರ ಶಿಷ್ಯರು ಅಲ್ಲಿ ಉದ್ಧಾರ ಆದರು. ಅಂಥ ಒಂದು ಪವಿತ್ರವಾದ ನೈಮಿಷು ಅರಣ್ಯ. ಸಾಧ್ಯವಾದರೆ ಹೋಗಿ ಬನ್ನಿ. ಆ ನೈಮಿಷಾರಣ್ಯ ನಾವು ತಿಳ್ಕೊಂಡ್ರೆ ನಮಗೆ ಎಷ್ಟೋ ಪುಣ್ಯ ಬರುತ್ತೆ, ಎಷ್ಟೋ ಪಾಪಗಳು ನಾಶ ಆಗುತ್ತೆ ನಮ್ಮದು. ಬರೀ ತಿಳ್ಕೊಂಡ್ರೆ ಅದ್ಭುತ 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 ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ. ಓಕೆ ಅವರೇ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಸಣ್ಣ ಮಾಹಿತಿ ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ.